ಕಣ್ಣಿಗೆ ಕುಕ್ಕುವ ಕಾಮಿನಿ ಹಾಗೆ ಗರಿಬಿಚ್ಚಿ ಹಾರಾಡುವ ನಿನ್ನ ದೇಹ ಸೌಂದರ್ಯವನ್ನು ಕಂಡು ಹುಚ್ಚನಾಗಿ ಬಿಟ್ಟಿದ್ದಾನೆ ಈ ರುದ್ರತಾಂಡವ ಎಂದು. ಕಂಬನಿಯ ಅಂಬರದಲ್ಲಿ ಹೂವಾಗಿ ಹಬ್ಬಿ ಹಾರಾಡುವ ನಿನ್ನ ದೇಹ ಸೌಂದರ್ಯದ ಸುಖವನ್ನು ಉಣ್ಣದೆ ಹೋದರೆ ಷಂಡನಾಗ್ತಾನೆ ಈ ರುದ್ರತಾಂಡವ ಎಂದು. ಓಹೋ, ವೀರನು ಈ ಕಡೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಸ್ವಲ್ಪ ಮರೆಯಲ್ಲಿ ನಿಂತು ವಿಚಾರಿಸಿದರಾಯ್ತು. ಅಂದು ಮನೆಯಲ್ಲಿ ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿರುವ ಕಾವೇರಿ ಮನೆಗೆ ಬಂದರೆ ಮನೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದಳಂತೆ ನನ್ನ ಅತ್ತಿಗೆ. ಯಾಕಮ್ಮ ಏನಮ್ಮ ಕಾವೇರಿ, ಬೆಳಗ್ಗೆನೆ ಎಲ್ಲ ಹೊಂಟಾಗಿದೆ? ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ನಾ ಹೊರಟಿದ್ದೆ. ಹೌದು, ನೀ ಏನು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಹೊಲಗಡೆ ಹೋಗಿದ್ಯಲ್ಲ? ಏನಿಲ್ಲಮ್ಮ, ಹೊಲದಲ್ಲಿ ಕಾಡು ಪ್ರಾಣಿಗಳ ಕಾಟ, ಅದಕ್ಕೋಸ್ಕರ ರಾತ್ರಿ ಅಲ್ಲೇ ಹೊಲದಲ್ಲೇ ಇದ್ದೆ. ನೀನೇನು ದೇವಸ್ಥಾನಕ್ಕೆ ಹೋಗ್ತೀಯಾ? ಹೌದಣ್ಣ, ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೊರಟಿದ್ದೆ. ಅಪ್ಪ ಅಮ್ಮ ತೀರ್ಕೊಂಡು ಇವತ್ತಿಗೆ 1 ವರ್ಷ ಆಯ್ತಲ್ಲಣ್ಣ, ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಂತ ಕುಚ್ಚಿ ಅಮ್ಮ ನೀನೇ ಅಮ್ಮಕ್ಕೆ ಯಾಕಮ್ಮ ಅನಾಥೆ ಆಗ್ತೀಯ? ಎಲ್ಲರನ್ನು ಕಾಪಾಡುವ ಭಾರ ತಾಯಿಯ ಮೇಲಿದೆ. ತಾಯಿ, ನನಗೆ ಒಡ ಹುಟ್ಟಿದ ಅಕ್ಕ ತಂಗಿಯರು ಯಾರು ಇಲ್ಲ. ಅದಕ್ಕೋಸ್ಕರ ನಿನ್ನನ್ನು ನನ್ನ ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಳ್ತೇನೆ. ಅಷ್ಟೇ ಇಲ್ಲಮ್ಮ, ಈ ವೀರನ ದೇಹದಲ್ಲಿ ಜೀವ ಇರುವವರೆಗೂ ನಿನ್ನನ್ನು ಜೋಪಾನ ಮಾಡುವ, ನಿನ್ನನ್ನು ಕಾಪಾಡುವ ಭಾರ ನನ್ನದು ತಾಯಿ. ಅಣ್ಣ, ಎಂಥ ಮಾತು ಹೇಳಿದೆ ಅಣ್ಣ. ಈಗ ತಂಗಿಯ ಜನ್ಮ ಈಗ ಸಾರ್ಥಕ ಆಯ್ತು ಅಣ್ಣ. ಈ ಅಣ್ಣ ತಂಗಿರ ಪ್ರೀತಿ ಜನ್ಮ ಜನ್ಮಾಂತರದವರೆಗೆ ಹೇಗೆ ಇರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನನ್ನ ಬುದ್ಧಿನ ಅಣ್ಣ ಅಲ್ವೇ ಅಣ್ಣ ನೀನು.
ನನ್ನ ಮುದ್ದು ಅಣ್ಣ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಹೀಗೆ ಇರ್ಬೇಕು ಅಂತ ಅದೇಳ್ತಾ ಕೇಳ್ಕೊತೀನಿ ಅಣ್ಣ. ಆಯ್ತಮ್ಮ, ನಾವು ಜೀವನ ಪೂರ್ತಿ ಆ ತಾಯಿ ನಮ್ಮನ್ನು ಹೀಗೆ ಇಟ್ಟಿರ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಅಮ್ಮ, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾನು ದೇವಸ್ಥಾನಕ್ಕೆ ಬರ್ತೀನಿ. ನೀನು ಹುಷಾರಾಗಿ ದೇವಸ್ಥಾನಕ್ಕೆ ಹೋಗಮ್ಮ. ಆ ತಾಯಿಗೆ ಇಬ್ಬರು ಕೂಡಿ ಭೇಟಿಯಾಗಿ ಬರೋಣ. ಸರಿ ಅಣ್ಣ, ಹಾಗೆ ಹೋಗ್ಬಾ. ಹುಷಾರು. ಕಾವೇರಿ, ಯಾರು ನೀನು? ರುದ್ರ 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 ತಾಂಡವ. ನಿಲ್ಲಿಸಿದ ಕಾರಣ? ಕಾರಣ ಇದ್ದಾಗಲೇ ಈ ಕರುಣಾಮಯಿ ಇಲ್ಲಿಗೆ ಬರಬೇಕಾಗುತ್ತದೆ. ಪಾಪ, ನಿನಗೂ ವಯಸ್ಸಾಯ್ತು. ನಿನ್ನ ಬಾಳಿನಲ್ಲಿ ಒಬ್ಬ ಪತಿ ಬೇಕಲ್ಲ. ಅದ್ರ ಅಗತ್ಯ ನನಗೇನಿಲ್ಲ. ನನ್ನ ಅಣ್ಣನಿದ್ದಾರೆ, ಬೇಕಿದ್ರೆ ಮದ್ವೆ ಮಾಡ್ತಾರೆ. ನಿನಗೆ ಬೇಡವಾದರೂ ನಿನ್ನ ಯೌವನಕ್ಕಾದರೂ ಬೇಕೇ ಬೇಕು. ಯಾಕೆಂದ್ರೆ ಒಂದು ಹೆಣ್ಣು, ನಿನಗೂ ಆಸೆ ಅನುಕಂಪಗಳು ಇರ್ತವೆ ತಾನೆ. ಹೆಣ್ಣಿನ ಮೇಲೆ ಆಸೆ ಆಕಾಂಕ್ಷೆ ಇರೋದು ಸಹಜನೇ ಇದೆ, ಬಯಕೆಗಳು ಇದ್ದೇ ಇರುತ್ತೆ. ಆದ್ರೂ ಕೂಡ ನಂಗ್ ಮದ್ವೆ ಬೇಕಾಗಿಲ್ಲ. ನಿನಗೆ ಬೇಡವಾದರೂ ನಿನ್ನ ಚಂದಮಾನ ಯಶಸ್ಸನ್ನು ನೋಡಿಕೊಳ್ಳುವುದಕ್ಕೆ ನಿನಗೆ ಒಬ್ಬ ಪತಿ ಬೇಕೇ ಬೇಕು. ಅಲ್ಲ, ಮದ್ದಾನ ಜೊತೆಗೆ ಮುದ್ದಾಡುವ ಮುಗ್ಧ ಹೆಣ್ಣು ನಾನೇನು ಅಲ್ಲ. ಸುಮ್ನೆ ನನ್ನ ಆಸೆನ ಮರೆತು ಹೊರಡು ಮೊದಲು ಇಲ್ಲಿಂದ. ಒಳ್ಳೆಯ ಮಾತಿನಿಂದ ಹೇಳಿದರೆ ಕರಗಿ ನೀರಾಗಿ ಮೈ ಒಪ್ಪಿಸುವ ಹೆಣ್ಣಲ್ಲ ನೀನು. ನಿನ್ನಂತ ಹೆಣ್ಣನ್ನು ನಡು ನೋಡುವಲ್ಲಿ ಬೆತ್ತಲೆ ಮಾಡಿದಾಗಲೇ ಈ ರುದ್ರ ತಾಂಡವನ ಆತ್ಮಕ್ಕೆ ಶಾಂತಿ. ನೋಡು, ನೀನು ಮದ್ದಾನೆ ಅಂತ ಮದುವೇರಿ ಬಂದ್ರೆ ಅದು ಮಹಿಷಾಸುರನ ಅಂದ್ರೆ ನಿನ್ನ ರುಂಡ ಚಂಡಾಡುವ ಭದ್ರ ಕಾಳಿ ನಾನಾಗ್ತೀನಿ. ರಣಚಂಡೆ ಲೇ, ನಿನ್ನಂತ ಎಷ್ಟೋ ರಣಚಂಡಿಯರ ರುಂಡ ಚಂಡಾಡಿದ ಈ ಗಂಡುಗಲಿ ರುದ್ರ ತಾಂಡವನಿಗೆ ನಿನ್ನ ಗಂಡನ ಬೆದರಿಕೆ ಹಾಕ್ತೇನಲೇ. ಒಳ್ಳೆ ಮುಳ್ದ ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ನಿನ್ನ ಪಾಲಿಗೆ ನಾನೇ ಚಂಡಿ ಚಾಮುಂಡಿ. ಗಂಡವೇ ನಾನೆಂದು ನನಗೆ ಇದು ಕೊಟ್ಟು ಬಂದರೆ ನಿನ್ನ ಕೌಲಲ್ಲಿರುವ ಚಪ್ಪಲಿ ಹಿಡಿದು ನೆತ್ತಿಯ ತನಕ ತುಣುಕು ಬಟ್ಟೆ ಇಲ್ಲದೆ ನಡು ರೋಡಿನಲ್ಲಿ ಬೆತ್ತಲೆ ಮಾಡಿ ನಿನ್ನ ದೇಹದ ರುಚಿ ಉಂಡು ಹೋಗ್ಲಿಲ್ಲ. ಇವನು ರುದ್ರ ತಾಂಡವನೇ ಅಲ್ಲ. ತಾಂಡವ, ನಡು ದಾರಿಯಲ್ಲಿ ಒಂದು ಹೆಣ್ಣಿನ ಜೊತೆ ಆಟ ಆಡ್ತಾ ಇದೆಯಲ್ಲೋ, ಅವಳೇನು ಗೊಂಬೆ ಅಂತ ತಿಳಿದುಕೊಂಡೇನೋ ಬದ್ಮಾಸ್ಕನ ಮಗನೇ. ಲೇ ಕಾಳಿಂಗ, ನನ್ನ ಕಾಮದ ಲಾಲಾಸಿಗೆ ಅಡ್ಡ ಬಂದ ನೀನೇ ಅವನಲ್ಲಿ. ನಿನ್ನಂತ ಕಚರೇಕತನ ಮಾಡುವ ಮಟ್ಟಾಳ ನನ್ನನ್ನು
ಅಡ್ಡಡ್ಡ ಶಿಳೋದಕ್ಕೆ ಬಂದಿರುವ ಕೆಂಗೆಟ್ಟ ಹುಲಿ ಕಾಳಿಂಗ ಕಣೋ ಇವನು. ಏ ಕಾಳಿಂಗ, ಹಾವಾಡ್ಸವನ ಹಾವಾಡಿಗ ಅಂತಾರೆ, ಆನೆ ಪಳಸವನ ಮಾವುಟಿಗ ಅಂತಾರೆ, ಜನನ್ ಮೋಡಿ ಮಾಡೋನ ಗಾರೋಡಿಗ ಅಂತಾರೆ. ನಿಂಗಂತ ಶತ್ರು ನನ್ ಮಗನ್ ಎದೆ ಸಿಳವನ ಕಾಳಿಂಗ ಅಂತಾರೆ. ಏ ಕ್ರಾಂತಿವೀರ, ನಿನ್ನಂತ ಎಷ್ಟು ಹುಡುಗರ ರುಂಡ ಚಂಡ ಹೊಡೆದ ಈ ರುದ್ರ ತಾಂಡವನ ಮುಂದೆ ನಿನ್ನ ಕ್ರಾಂತಿ ಆಟ ನಡೆಯುವುದಿಲ್ಲ ಮಗನೇ.